ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಗಲ್ಫ್ ಯುದ್ಧದ ನಡುವೆ ಇರಾನ್ಗೆ ಅತಿ ದೊಡ್ಡ ಜಯ. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧ ರದ್ದಾಗಿದೆ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿದೆ ಯುಎಸ್. ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇರಾನ್ಗೆ ಒಂದು ರೀತಿ ಅತಿ ದೊಡ್ಡ ಜಯ ಇದು. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿರೋದು. ವಿಶ್ವ ಮಾರುಕಟ್ಟೆ ಪ್ರವೇಶಿಸುತ್ತೆ ಇರಾನ್ ಪೆಟ್ರೋಲಿಯಂ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿರುವಂತದ್ದು ಯುಎಸ್. ಅದಿಷ್ಟೇ ಅಲ್ಲದೆ ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಈಗ ಈ ಟ್ಯಾರಿಫ್ಗಳನ್ನ ರದ್ದು ಮಾಡುವಂತದ್ದು ಇವೆಲ್ಲವೂ ಕೆಲಸ ಆಗ್ತಾ ಇದೆ. ಇರಾನ್ ರಿಫೈನರಿಗಳ ನಿರ್ಬಂಧವನ್ನ ತೆರವುಗೊಳಿಸಿದೆ ಯುಎಸ್. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧವನ್ನ ಕೂಡ ರದ್ದುಗೊಳಿಸಿದೆ ಯುಎಸ್. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಯುಎಸ್. ಈ ರೀತಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಒಂದು ರೀತಿ ಇರಾನ್ಗೆ ಮಹತ್ವದ ಜಯ ಅಂತಾನೂ ಹೇಳಬಹುದು ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ. ಭಾರತದ ಮಾರುಕಟ್ಟೆಗೂ ಕೂಡ ಇರಾನ್ನ ಪೆಟ್ರೋಲಿಯಂ ಬರುತ್ತಾ ಹಾಗಿದ್ದರೆ ಸದ್ಯ ಇರಾನ್ಗೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಗಲ್ಫ್ ಯುದ್ಧದ ನಡುವೆ ಇರಾನ್ಗೆ ಅತಿ ದೊಡ್ಡ ಜಯ. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧ ರದ್ದಾಗಿದೆ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿದೆ ಯುಎಸ್. ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇರಾನ್ಗೆ ಒಂದು ರೀತಿ ಅತಿ ದೊಡ್ಡ ಜಯ ಇದು. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿರೋದು. ವಿಶ್ವ ಮಾರುಕಟ್ಟೆ ಪ್ರವೇಶಿಸುತ್ತೆ ಇರಾನ್ ಪೆಟ್ರೋಲಿಯಂ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿರುವಂತದ್ದು ಯುಎಸ್. ಅದಿಷ್ಟೇ ಅಲ್ಲದೆ ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಈಗ ಈ ಟ್ಯಾರಿಫ್ಗಳನ್ನ ರದ್ದು ಮಾಡುವಂತದ್ದು ಇವೆಲ್ಲವೂ ಕೆಲಸ ಆಗ್ತಾ ಇದೆ. ಇರಾನ್ ರಿಫೈನರಿಗಳ ನಿರ್ಬಂಧವನ್ನ ತೆರವುಗೊಳಿಸಿದೆ ಯುಎಸ್. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧವನ್ನ ಕೂಡ ರದ್ದುಗೊಳಿಸಿದೆ ಯುಎಸ್. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಯುಎಸ್. ಈ ರೀತಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಒಂದು ರೀತಿ ಇರಾನ್ಗೆ ಮಹತ್ವದ ಜಯ ಅಂತಾನೂ ಹೇಳಬಹುದು ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ. ಭಾರತದ ಮಾರುಕಟ್ಟೆಗೂ ಕೂಡ ಇರಾನ್ನ ಪೆಟ್ರೋಲಿಯಂ ಬರುತ್ತಾ ಹಾಗಿದ್ದರೆ ಸದ್ಯ ಇರಾನ್ಗೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಗಲ್ಫ್ ಯುದ್ಧದ ನಡುವೆ ಇರಾನ್ಗೆ ಅತಿ ದೊಡ್ಡ ಜಯ. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧ ರದ್ದಾಗಿದೆ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿದೆ ಯುಎಸ್. ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇರಾನ್ಗೆ ಒಂದು ರೀತಿ ಅತಿ ದೊಡ್ಡ ಜಯ ಇದು. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿರೋದು. ವಿಶ್ವ ಮಾರುಕಟ್ಟೆ ಪ್ರವೇಶಿಸುತ್ತೆ ಇರಾನ್ ಪೆಟ್ರೋಲಿಯಂ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿರುವಂತದ್ದು ಯುಎಸ್. ಅದಿಷ್ಟೇ ಅಲ್ಲದೆ ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಈಗ ಈ ಟ್ಯಾರಿಫ್ಗಳನ್ನ ರದ್ದು ಮಾಡುವಂತದ್ದು ಇವೆಲ್ಲವೂ ಕೆಲಸ ಆಗ್ತಾ ಇದೆ. ಇರಾನ್ ರಿಫೈನರಿಗಳ ನಿರ್ಬಂಧವನ್ನ ತೆರವುಗೊಳಿಸಿದೆ ಯುಎಸ್. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧವನ್ನ ಕೂಡ ರದ್ದುಗೊಳಿಸಿದೆ ಯುಎಸ್. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಯುಎಸ್. ಈ ರೀತಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಒಂದು ರೀತಿ ಇರಾನ್ಗೆ ಮಹತ್ವದ ಜಯ ಅಂತಾನೂ ಹೇಳಬಹುದು ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ. ಭಾರತದ ಮಾರುಕಟ್ಟೆಗೂ ಕೂಡ ಇರಾನ್ನ ಪೆಟ್ರೋಲಿಯಂ ಬರುತ್ತಾ ಹಾಗಿದ್ದರೆ ಸದ್ಯ ಇರಾನ್ಗೆ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಗಲ್ಫ್ ಯುದ್ಧದ ನಡುವೆ ಇರಾನ್ಗೆ ಅತಿ ದೊಡ್ಡ ಜಯ. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧ ರದ್ದಾಗಿದೆ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿದೆ ಯುಎಸ್. ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇರಾನ್ಗೆ ಒಂದು ರೀತಿ ಅತಿ ದೊಡ್ಡ ಜಯ ಇದು. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿರೋದು. ವಿಶ್ವ ಮಾರುಕಟ್ಟೆ ಪ್ರವೇಶಿಸುತ್ತೆ ಇರಾನ್ ಪೆಟ್ರೋಲಿಯಂ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿರುವಂತದ್ದು ಯುಎಸ್. ಅದಿಷ್ಟೇ ಅಲ್ಲದೆ ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ
ಈಗ ಈ ಟ್ಯಾರಿಫ್ಗಳನ್ನ ರದ್ದು ಮಾಡುವಂತದ್ದು ಇವೆಲ್ಲವೂ ಕೆಲಸ ಆಗ್ತಾ ಇದೆ. ಇರಾನ್ ರಿಫೈನರಿಗಳ ನಿರ್ಬಂಧವನ್ನ ತೆರವುಗೊಳಿಸಿದೆ ಯುಎಸ್. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧವನ್ನ ಕೂಡ ರದ್ದುಗೊಳಿಸಿದೆ ಯುಎಸ್. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಯುಎಸ್. ಈ ರೀತಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಒಂದು ರೀತಿ ಇರಾನ್ಗೆ ಮಹತ್ವದ ಜಯ ಅಂತಾನೂ ಹೇಳಬಹುದು ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ. ಭಾರತದ ಮಾರುಕಟ್ಟೆಗೂ ಕೂಡ ಇರಾನ್ನ ಪೆಟ್ರೋಲಿಯಂ ಬರುತ್ತಾ ಹಾಗಿದ್ದರೆ ಸದ್ಯ ಇರಾನ್ಗೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಗಲ್ಫ್ ಯುದ್ಧದ ನಡುವೆ ಇರಾನ್ಗೆ ಅತಿ ದೊಡ್ಡ ಜಯ. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧ ರದ್ದಾಗಿದೆ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿದೆ ಯುಎಸ್. ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇರಾನ್ಗೆ ಒಂದು ರೀತಿ ಅತಿ ದೊಡ್ಡ ಜಯ ಇದು. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿರೋದು. ವಿಶ್ವ ಮಾರುಕಟ್ಟೆ ಪ್ರವೇಶಿಸುತ್ತೆ ಇರಾನ್ ಪೆಟ್ರೋಲಿಯಂ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿರುವಂತದ್ದು ಯುಎಸ್. ಅದಿಷ್ಟೇ ಅಲ್ಲದೆ ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಈಗ ಈ ಟ್ಯಾರಿಫ್ಗಳನ್ನ ರದ್ದು ಮಾಡುವಂತದ್ದು ಇವೆಲ್ಲವೂ ಕೆಲಸ ಆಗ್ತಾ ಇದೆ. ಇರಾನ್ ರಿಫೈನರಿಗಳ ನಿರ್ಬಂಧವನ್ನ ತೆರವುಗೊಳಿಸಿದೆ ಯುಎಸ್. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧವನ್ನ ಕೂಡ ರದ್ದುಗೊಳಿಸಿದೆ ಯುಎಸ್. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಯುಎಸ್. ಈ ರೀತಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಒಂದು ರೀತಿ ಇರಾನ್ಗೆ ಮಹತ್ವದ ಜಯ ಅಂತಾನೂ ಹೇಳಬಹುದು ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ. ಭಾರತದ ಮಾರುಕಟ್ಟೆಗೂ ಕೂಡ ಇರಾನ್ನ ಪೆಟ್ರೋಲಿಯಂ ಬರುತ್ತಾ ಹಾಗಿದ್ದರೆ ಸದ್ಯ ಇರಾನ್ಗೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಗಲ್ಫ್ ಯುದ್ಧದ ನಡುವೆ ಇರಾನ್ಗೆ ಅತಿ ದೊಡ್ಡ ಜಯ. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧ ರದ್ದಾಗಿದೆ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿದೆ ಯುಎಸ್. ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇರಾನ್ಗೆ ಒಂದು ರೀತಿ ಅತಿ ದೊಡ್ಡ ಜಯ ಇದು. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಟ್ರಂಪ್ ಮಹತ್ವದ ನಿರ್ಧಾರವನ್ನ ಮಾಡಿರೋದು. ವಿಶ್ವ ಮಾರುಕಟ್ಟೆ ಪ್ರವೇಶಿಸುತ್ತೆ ಇರಾನ್ ಪೆಟ್ರೋಲಿಯಂ. ಇರಾನ್ ರಿಫೈನರಿಗಳ ನಿರ್ಬಂಧ ತೆರವುಗೊಳಿಸಿರುವಂತದ್ದು ಯುಎಸ್. ಅದಿಷ್ಟೇ ಅಲ್ಲದೆ ತೈಲ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಈಗ ಈ ಟ್ಯಾರಿಫ್ಗಳನ್ನ ರದ್ದು ಮಾಡುವಂತದ್ದು ಇವೆಲ್ಲವೂ ಕೆಲಸ ಆಗ್ತಾ ಇದೆ. ಇರಾನ್ ರಿಫೈನರಿಗಳ ನಿರ್ಬಂಧವನ್ನ ತೆರವುಗೊಳಿಸಿದೆ ಯುಎಸ್. ಇರಾನ್ಗೆ ವಿಧಿಸಿದ್ದ ತೈಲ ಮಾರಾಟ ನಿರ್ಬಂಧವನ್ನ ಕೂಡ ರದ್ದುಗೊಳಿಸಿದೆ ಯುಎಸ್. ಬೆಲೆ ಏರಿಕೆಗೆ ಬ್ರೇಕ್ ಹಾಕೋದಕ್ಕೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಯುಎಸ್. ಈ ರೀತಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಒಂದು ರೀತಿ ಇರಾನ್ಗೆ ಮಹತ್ವದ ಜಯ ಅಂತಾನೂ ಹೇಳಬಹುದು ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ. ಭಾರತದ ಮಾರುಕಟ್ಟೆಗೂ ಕೂಡ ಇರಾನ್ನ ಪೆಟ್ರೋಲಿಯಂ ಬರುತ್ತಾ ಹಾಗಿದ್ದರೆ ಸದ್ಯ ಇರಾನ್ಗೆ